ಇವತ್ತಿನ ಈ ವೇಗದ ಜಗತ್ತಿನಲ್ಲಿ ಶಾಂತಿ, ಸಮತೋಲನ ಇದೆಲ್ಲ ಸಿಗೋದು ತುಂಬಾ ಕಷ್ಟ ಆಗ್ತಾ ಇದೆ ಅಲ್ವಾ? ಆದ್ರೆ ಇದಕ್ಕೆ ಒಂದು ದಾರಿ ಇದೆ. ಸಾವಿರಾರು ವರ್ಷಗಳಷ್ಟು ಹಳೇದಾದ ಒಂದು ಪ್ರಾಚೀನ ಧ್ಯಾನ ಪದ್ಧತಿ. ಅದರ ಹೆಸರೇ ವಿಪಶ್ಯನ. ಬನ್ನಿ, ಈ ಅದ್ಭುತ ತಂತ್ರದ ಮೂಲ ಏನು, ಅದರ ಪರಿಣಾಮಗಳೇನು ಅಂತ ಈ ವಿಶ್ಲೇಷಣೆಯಲ್ಲಿ ನೋಡೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ. ನೋಡಿ, ನಾವೆಲ್ಲ ಸಾಮಾನ್ಯವಾಗಿ ಏನನ್ಕೋತೀವಿ, ನಮ್ ಜೀವನದಲ್ಲಿ ಬರೋ ಸಮಸ್ಯೆಗಳಿಗೆಲ್ಲ ಹೊರಗಿನ ಪರಿಸ್ಥಿತಿಗಳೇ ಕಾರಣ ಅಂತ, ಅಲ್ವಾ? ಆದ್ರೆ ನಿಜವಾದ ಬಂಧನ ಇರೋದು ಹೊರಗಲ್ಲ, ಅದು ನಮ್ಮೊಳಗೇನೇ ಇದೆ. ಒಂದು ಕ್ಷಣ ಯೋಚನೆ ಮಾಡಿ, ನಮ್ಮ ಅಸಮಾಧಾನ, ಕೋಪ, ದುಃಖ ಇದೆಲ್ಲ ಎಲ್ಲಿಂದ ಬರುತ್ತೆ? ನಿಜವಾಗ್ಲೂ ಹೊರಗಿನ ಘಟನೆಗಳಿಂದನಾ, ಅಥವಾ ಆ ಘಟನೆಗಳಿಗೆ ನಮ್ಮ ಮನಸ್ಸು ಪ್ರತಿಕ್ರಿಯಿಸೋ ರೀತಿಯಿಂದನಾ? ವಿಪಶ್ಯನ ಇದೇ ಪ್ರಶ್ನೆಯ ಆಳಕ್ಕೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಇದಕ್ಕೊಂದು ತುಂಬಾನೇ ಪವರ್ಫುಲ್ ಉದಾಹರಣೆ ಇದೆ. ಡೂಯಿಂಗ್ ಟೈಮ್, ಡೂಯಿಂಗ್ ವಿಪಶ್ಯನ ಅಂತ ಒಂದು ಸಾಕ್ಷಿಚಿತ್ರ. ಅದರಲ್ಲಿ ಜೈಲಿನಲ್ಲಿರೋ ಕೈದಿಗಳಿಗೆ ಈ ಧ್ಯಾನವನ್ನ ಕಲಿಸ್ಕೊಡ್ತಾರೆ. ನೀವು ನಂಬಲ್ಲ, ಅವರಲ್ಲಿ ಆದ ಬದಲಾವಣೆಗಳು ನಿಜಕ್ಕೂ ಅದ್ಭುತ. ಇದು ಒಂದೇ ಒಂದು ಸತ್ಯವನ್ನ ಮತ್ತೆ ಮತ್ತೆ ಸಾಬೀತು ಮಾಡುತ್ತೆ. ಅದೇನಂದ್ರೆ, ನಮ್ಮ ನಿಜವಾದ ಜೈಲು, ನಮ್ಮ ಕಾರಾಗಾರ ಬೇರೆ ಎಲ್ಲೂ ಇಲ್ಲ, ಅದು ನಮ್ಮ ಮನಸ್ಸೇ. ಹಾಗಾದ್ರೆ ಇದರ ಹಿಂದಿನ ಸೀಕ್ರೆಟ್ ಏನು? ನೋಡಿ, ವಿಪಶ್ಯನಾ ಪ್ರಕಾರ ಯಾವುದೇ ಘಟನೆ ನಮಗೆ ನೇರವಾಗಿ ದುಃಖ ಕೊಡೋದಿಲ್ಲ. ಬದಲಿಗೆ ಆ ಘಟನೆ ನಡೆದಾಗ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಮನಸ್ಸು ಇದು ಬೇಕು ಅಥವಾ ಇದು ಬೇಡ ಅಂತ ಪ್ರತಿಕ್ರಿಯಿಸುತ್ತೆ. ಈ ಆಸೆ ಅಂದ್ರೆ ರಾಗ ಮತ್ತೆ ದ್ವೇಷ, ಈ ಕುರುಡು ಪ್ರತಿಕ್ರಿಯೆಗಳೇ ನಮ್ಮ ಎಲ್ಲಾ ಕಷ್ಟಗಳಿಗೆ ಮೂಲ ಕಾರಣ. ಸರಿ, ಈ ಮಾನಸಿಕ ಬಂಧನದಿಂದ ಹೊರಗ್ಬರೋಕೆ ಒಂದು ದಾರಿ ಇದೆಯಾ? ಖಂಡಿತ ಇದೆ. ಆ ದಾರಿಯ ಹೆಸರೇ ವಿಪಶ್ಯನ. ಇದು ಹಳೆಯ ಜ್ಞಾನವಾದ್ರೂ ಇದನ್ನ ಇವತ್ತಿನ ಜಗತ್ತಿಗೆ ತಂದುಕೊಟ್ಟಿದ್ದು ಎಸ್.ಎನ್. ಗೋಯೆಂಕಾ ಅವರು. ಅಂದಹಾಗೆ ವಿಪಶ್ಯನ ಅಂದ್ರೆ ಏನು? ಇದರ ಸರಳ ಅರ್ಥ ಇರೋದನ್ನ ಇದ್ದ ಹಾಗೆ ನೋಡೋದು. ಅಂದ್ರೆ ಯಾವುದೇ ಫಿಲ್ಟರ್ ಹಾಕದೆ, ಯಾವುದೇ ಜಡ್ಜ್ಮೆಂಟ್ ಮಾಡದೆ ವಾಸ್ತವವನ್ನ ಯಥಾವತ್ತಾಗಿ ನೋಡೋದು. ಮುಖ್ಯವಾದ ವಿಷಯ ಏನಂದ್ರೆ, ಇದು ಯಾವುದೇ ಧರ್ಮಕ್ಕೆ ಅಥವಾ ಪಂಥಕ್ಕೆ ಸೇರಿದ್ದಲ್ಲ. ಯಾರು ಬೇಕಾದ್ರೂ ಎಲ್ಲಿಂದ ಬಂದವರೇ ಆಗಿರ್ಲಿ ಇದನ್ನ ಅಭ್ಯಾಸ ಮಾಡ್ಬೋದು. ಗೋಯಂಕಾ ಅವರ ಕಥೆನೇ ತುಂಬಾನೇ ಇಂಟ್ರೆಸ್ಟಿಂಗ್. ಅವರು ಮೂಲತಃ ಒಬ್ಬ ಬಿಸ್ನೆಸ್ ಮ್ಯಾನ್. ಅವರಿಗೆ ವಿಪರೀತ ಮೈಗ್ರೇನ್ ನೋವಿತ್ತು. ಅದಕ್ಕೆ ಎಲ್ಲಾ ಕಡೆ ಟ್ರೀಟ್ಮೆಂಟ್ ಹುಡುಕಿ ಸೋತು ಕೊನೆಗೆ ವಿಪಶ್ಯನಾಗೆ ಬರ್ತಾರೆ. ಆಶ್ಚರ್ಯ ಅಂದ್ರೆ, ಅದರಿಂದ ಅವರ ನೋವು ವಾಸಿಯಾಗಿದ್ದು ಮಾತ್ರ ಅಲ್ಲ, ಅವರ ಇಡೀ ಜೀವನವೇ ಬದಲಾಗಿ ಹೋಯ್ತು. ಆಮೇಲೆ ಅವರು ತಮ್ಮ ಬದುಕನ್ನೇ ಈ ಅದ್ಭುತ ವಿದ್ಯೆಯನ್ನ ಜಗತ್ತಿಗೆ ಹಂಚಿಕೊಡೋಕೆ ಮೀಸಲಿಟ್ರು. ಕೇವಲ ಇದರ ಬಗ್ಗೆ ಓದಿದ್ರೆ ಅಥವಾ ಕೇಳಿದ್ರೆ ಸಾಕಾಗಲ್ಲ, ಇದನ್ನ ಅನುಭವಿಸ್ಬೇಕು. ಇದನ್ನ ವಿವರಿಸೋಕೆ ಗೋಯಂಕಾ ಅವರು ಒಂದು ಸಣ್ಣ, ಅದೇ ತುಂಬಾನೇ ಅರ್ಥಗರ್ಭಿತ ಕತೆ ಹೇಳ್ತಿದ್ರು. ಕತೆ ಹೀಗಿದೆ. ಒಬ್ನಿಗೆ ಕಾಯಿಲೆ ಇರುತ್ತೆ. ಅವನು ಡಾಕ್ಟರ್ ಹತ್ರ ಹೋಗ್ತಾನೆ. ಡಾಕ್ಟರ್ ಒಂದು ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತಾನೆ. ಆದರೆ ಇವೇನ್ ಮಾಡ್ತಾನೆ ಗೊತ್ತಾ? ಮನೆಗ್ ಬಂದು ಆ ಔಷಧಿಯನ್ನು ತಗೊಳ್ಳೋದ್ ಬಿಟ್ಟು ಡಾಕ್ಟರ್ ಫೋಟೋ ಇಟ್ಟು ಪೂಜೆ ಮಾಡ್ತಾ ಆ ಪ್ರಿಸ್ಕ್ರಿಪ್ಷನಲ್ಲಿರೋದನ್ನ ಬೆಳಗ್ಗೆ 2, ಸಾಯಂಕಾಲ 2 ಅಂತ ಮಂತ್ರದ ಹಾಗೆ ದಿನಾಪೂರ್ತಿ ಜಪ ಮಾಡ್ತಾ ಕೂತಾನೆ. ಹಾಗೆ ಮಾಡಿದ್ರೆ ಅವನ ಕಾಯಿಲೆ ವಾಸಿಯಾಗುತ್ತಾ? ಖಂಡಿತ ಇಲ್ಲ. ಯಾಕೆಂದ್ರೆ ಔಷಧಿಯನ್ನ ತಗೊಂಡ್ರೆ ಮಾತ್ರ, ಅಂದ್ರೆ ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ರೋಗ ವಾಸಿಯಾಗೋದು, ಕೇವಲ ನಂಬಿಕೆಯಿಂದ ಅಲ್ಲ. ವಿಪಶ್ಯನ ಕೂಡ ಹಾಗೇನೆ. ಇದು ನಂಬಿಕೆಯ ವಿಷಯ ಅಲ್ಲವೇ ಅಲ್ಲ, ಇದು ನೇರ ಅನುಭವದ ವಿಷಯ. ಸರಿ, ಹಾಗಾದ್ರೆ ಇದನ್ನ ಪ್ರಾಕ್ಟೀಸ್ ಮಾಡೋದ್ ಹೇಗೆ? ಇದು ತುಂಬಾ ಸಿಂಪಲ್. ವಿಪಶ್ಯನ ಅಂದ್ರೆ ನಮ್ಮ ದೇಹದಲ್ಲಿ ಆಗೋ ಸಂವೇದನೆಗಳ ಮೂಲಕ ನಮ್ಮ ಮನಸ್ಸನ್ನ ಅರ್ಥ ಮಾಡಿಕೊಳ್ಳೋ ಒಂದು ವೈಜ್ಞಾನಿಕ ವಿಧಾನ. ಇದರ ಪ್ರಕ್ರಿಯೆ ನೋಡಕ್ಕೆ ತುಂಬಾನೇ ಸರಳವಾಗಿದೆ. ಮೊದಲು ಆರಾಮವಾಗಿ ಕೂತು ಕಣ್ಣು ಮುಚ್ಚೋದು. ಆಮೇಲೆ ನಮ್ಮ ಗಮನವನ್ನ ಸಹಜವಾಗಿ ಒಳಗೆ ಬಂದು ಹೊರಗೆ ಹೋಗ್ತಾ ಇರೋ ಉಸಿರಾಟದ ಮೇಲೆ ಇಡೋದು. ಅಲ್ಲಿಂದ ನಿಧಾನವಾಗಿ ನಮ್ಮ ಗಮನವನ್ನ ತಲೆಯಿಂದ ಕಾಲಿನ ತುದಿವರೆಗೂ ದೇಹದ ಪ್ರತಿಯೊಂದು ಭಾಗದ ಮೇಲೂ ಹಾಯಿಸ್ತಾ ಹೋಗೋದು. ಹೀಗೆ ಮಾಡುವಾಗ ನಮಗೆ ಏನೇ ಸಂವೇದನೆ ಅನುಭವಕ್ಕೆ ಬಂದ್ರೂ, ಅದು ನೋವಿರ್ಬೋದು, ತುರಿಕೆ ಇರ್ಬೋದು ಅಥವಾ ಬಿಸಿಯಾಗಿರೋ ಅನುಭವ ಇರ್ಬೋದು, ಅದನ್ನು ಸುಮ್ನೆ ಒಬ್ಬ ಸಾಕ್ಷಿ ಥರ ಗಮನಿಸಬೇಕು. ಮುಖ್ಯವಾದ ಪಾಯಿಂಟ್ ಅಂದ್ರೆ, ಅದಕ್ಕೆ ಇದು ಸರಿ, ಇದು ತಪ್ಪು ಅಂತ ಯಾವುದೇ ರಿಯಾಕ್ಷನ್ ಕೊಡಬಾರ್ದು. ಇದ್ರ ಹಿಂದಿರೋ ಸತ್ಯ ಏನ್ ಗೊತ್ತಾ? ನಮ್ಮ ಮನಸ್ಸಿನ ಗುಣ ಹೇಗಿದೆ ಅಂದ್ರೆ, ಒಂದು ಸಂವೇದನೆ ಆದ ತಕ್ಷಣ ಅದನ್ನ ಇದು ಚೆನ್ನಾಗಿದೆ ಅಥವಾ ಇದು ಚೆನ್ನಾಗಿಲ್ಲ ಅಂತ ಲೇಬಲ್ ಮಾಡ್ಬಿಡುತ್ತೆ. ಚೆನ್ನಾಗಿದೆ ಅನ್ಸಿದ್ರೆ ಅದನ್ನ ಇಷ್ಟಪಡುತ್ತೆ, ಚೆನ್ನಾಗಿಲ್ಲ ಅನ್ಸಿದ್ರೆ ಅದನ್ನ ದ್ವೇಷಿಸುತ್ತೆ. ಈ ರೀತಿ ಕುರುಡಾಗಿ ಪ್ರತಿಕ್ರಿಯಿಸೋದೇ ನಮ್ಮ ಮನಸ್ಸಿನ ಆಳವಾದ ಹ್ಯಾಬಿಟ್ ಆಗಿ ಹೋಗಿದೆ. ವಿಪಶ್ಯನ ಅಭ್ಯಾಸ ಮಾಡೋದ್ರಿಂದ ಏನಾಗತ್ತೆ ಅಂದ್ರೆ, ನಾವು ಈ ರಿಯಾಕ್ಷನ್ ಚೈನ್ ಅನ್ನೇ ಬ್ರೇಕ್ ಮಾಡ್ತೀವಿ. ಸಂವೇದನೆಗೆ ಪ್ರತಿಕ್ರಿಯೆ ಕೊಡೋ ಬದಲು ಅದನ್ನ ಸುಮ್ನೆ ಗಮನಿಸ್ತಾ ಸಮಚಿತ್ತದಿಂದ ಇರೋದನ್ನ ಕಲಿತೀವಿ. ಇದು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಹಳೆಯ ಹ್ಯಾಬಿಟನ್ನೇ ಬದಲಾಯಿಸೋ ಥರ, ಅದಕ್ಕೆ ರೀಟ್ರೈನಿಂಗ್ ಕೊಟ್ಟ ಹಾಗೆ.
ಓಕೆ, ಇದೆಲ್ಲ ಕೇವಲ ಥಿಯರಿನಾ? ಖಂಡಿತ ಇಲ್ಲ. ಇವತ್ತಿನ ಆಧುನಿಕ ವಿಜ್ಞಾನ ಕೂಡ ವಿಪಶ್ಯನಾ ಅಭ್ಯಾಸದಿಂದ ನಮ್ಮ ಮೆದುಳಿನ ಮೇಲೆ ನಿಜವಾಗ್ಲೂ ಅಳತೆ ಮಾಡಬಹುದಾದಂತಹ ಬದಲಾವಣೆಗಳು ಆಗತ್ತೆ ಅಂತ ಸಾಬೀತು ಮಾಡಿದೆ. ನೋಡಿ, ಇಲ್ಲಿರೋದು ಬ್ರೈನ್ ಸ್ಕ್ಯಾನ್ಸ್. ಎಡಗಡೆ ಇರೋದು ಧ್ಯಾನ ಮಾಡದೇ ಇರೋರ ಬ್ರೈನ್ ಆಕ್ಟಿವಿಟಿ, ಬಲಗಡೆ ಇರೋದು ನಿಯಮಿತವಾಗಿ ಧ್ಯಾನ ಮಾಡೋರ್ದು. ಏನಾದ್ರೂ ಡಿಸ್ಟರ್ಬಿಂಗ್ ಸೌಂಡ್ ಕೇಳಿಸಿದಾಗ ಧ್ಯಾನ ಮಾಡೋರ ಮೆದುಳು ಎಷ್ಟು ಕಡಿಮೆ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ ಗಮನಿಸಿ. ಇದು ಸ್ಪಷ್ಟವಾಗಿ ತೋರಿಸುತ್ತೆ ಅವರ ಮನಸ್ಸು ಎಷ್ಟೊಂದು ಶಾಂತವಾಗಿ ಸ್ಥಿರವಾಗಿರುತ್ತೆ ಅಂತ. ಈ ಸೈಂಟಿಫಿಕ್ ಪ್ರೂಫ್ ಅನ್ನ ನಾವು ಮತ್ತೆ ಆ ಜೈಲಿನ ಉದಾಹರಣೆಗೆ ಕನೆಕ್ಟ್ ಮಾಡಿದ್ರೆ ಇದರ ನಿಜವಾದ ಇಂಪ್ಯಾಕ್ಟ್ ಏನು ಅಂತ ಗೊತ್ತಾಗತ್ತೆ. ಮೆದುಳಿನ ಈ ರೀವೈರಿಂಗ್ನಿಂದ ಆ ಕೈದಿಗಳಿಗೆ ತಮ್ಮ ಕೋಪ, ಹಿಂಸಾತ್ಮಕ ಪ್ರವೃತ್ತಿ ಮತ್ತು ಅಡಿಕ್ಷನ್ಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳೋ ಶಕ್ತಿ ಸಿಗುತ್ತೆ. ಸೊ ಆ ಜೈಲ್ ಕಾರ್ಯಕ್ರಮದಲ್ಲಿ ಕಂಡಿದ್ದು ಏನು? ಇದು ಹಿಂಸೆ ಮತ್ತು ಅಡಿಕ್ಷನ್ನ ಮೂಲ ಕಾರಣದ ಜೊತೆ ನೇರವಾಗಿ ಕೆಲಸ ಮಾಡುತ್ತೆ. ಅಪರಾಧ ಮಾಡೋಕೆ ಪ್ರೇರೇಪಿಸೋ ಅಂಶಗಳನ್ನೇ ಕಡಿಮೆ ಮಾಡುತ್ತೆ. ಮತ್ತು ಮುಖ್ಯವಾಗಿ ಅವರ ಅರಿವು ಮತ್ತು ನಡವಳಿಕೆಯಲ್ಲಿ ಒಂದು ಶಾಶ್ವತವಾದ ಬದಲಾವಣೆಯನ್ನ ತರುತ್ತೆ. ಅಂದ್ರೆ ಇದು ಕೇವಲ ಹೊರಗಿನ ನಡವಳಿಕೆಯನ್ನ ಬದಲಾಯಿಸೋದಷ್ಟೇ ಅಲ್ಲ, ಮನಸ್ಸಿನ ಆಳದಲ್ಲಿರೋ ರಾಗದ್ವೇಷಗಳನ್ನೇ ಬದಲಾಯಿಸ್ಬಿಡುತ್ತೆ. ಹಾಗಾದ್ರೆ ಕೊನೆಯದಾಗಿ ಹೇಳೋದಾದ್ರೆ, ವಿಪಶ್ಯನಾ ಅನ್ನೋದು ಕೇವಲ ಒಂದು ಮೆಡಿಟೇಷನ್ ಟೆಕ್ನಿಕ್ ಅಲ್ಲ. ಅದಕ್ಕಿಂತನೂ ಹೆಚ್ಚಾಗಿ ಇದು ನಮ್ಮ ದಿನನಿತ್ಯದ ಜೀವನದಲ್ಲಿ ಶಾಂತಿಯಿಂದ, ಸಂತೋಷದಿಂದ ಇರೋದು ಹೇಗೆ ಅಂತ ಕಲಿಸ್ಕೊಡೋ ಒಂದು ಬದುಕುವ ಕಲೆ. ಬುದ್ಧನ ಈ ಮಾತು ನೋಡಿ, ನಮ್ಮ ಸ್ವಂತ ದೇಹವೇ ಸತ್ಯಕ್ಕೆ ಸಾಕ್ಷಿಯಾಗಿದೆ. ಇದು ವಿಪಶ್ಯನಾ ಸಾರಾಂಶವನ್ನೇ ಹೇಳುತ್ತೆ. ಅಂದ್ರೆ ಯಾರೋ ಹೇಳಿದ್ದನ್ನ ನಂಬಬೇಕಾದ ಅಗತ್ಯವಿಲ್ಲ, ಸತ್ಯವನ್ನ ಹುಡುಕೊಂಡು ಎಲ್ಲೂ ಹೊರಗೆ ಹೋಗ್ಬೇಕಾಗಿಲ್ಲ. ನಮ್ಮ ದೇಹದ ಸಂವೇದನೆಗಳನ್ನ ಗಮನಿಸಿದರೆ ಸಾಕು, ವಾಸ್ತವವನ್ನ ನಾವೇ ನೇರವಾಗಿ ಅನುಭವಿಸಬಹುದು. ಒಂದು ತಪ್ಪು ಕಲ್ಪನೆ ಇದೆ, ಧ್ಯಾನ ಅಂದ್ರೆ ಫೀಲಿಂಗ್ಸ್ ಎಲ್ಲ ಕಳ್ಕೊಂಡು ಒಂದ್ ರೀತಿ ಜಡವಾಗ್ಬಿಡೋದು ಅಂತ. ಆದ್ರೆ ಅದು ಖಂಡಿತ ನಿಜವಲ್ಲ. ಇದನ್ನ ಹೀಗೆ ಯೋಚಿಸಿ, ಒಂದು ಪಿಯಾನೋ ಶ್ರುತಿ ತಪ್ಪಿದ್ರೆ ಅದರಿಂದ ಬರೋದು ಕರ್ಕಶ ಸದ್ದು. ಅದನ್ನ ಸರಿ ಮಾಡ್ದಾಗ ಅದರಿಂದ ಬರೋದು ಸುಂದರ ಸಂಗೀತ. ಹಾಗೇನೆ ವಿಪಶ್ಯನ ನಮ್ಮ ಮನಸ್ಸೆಂಬ ವಾದ್ಯವನ್ನ ಶ್ರುತಿ ಮಾಡುತ್ತೆ. ಆಗ ಅದರಿಂದ ಬರೋದು ಅಪಸ್ವರ ಅಲ್ಲ, ಸಾಮರಸ್ಯ. ಸಮಚಿತ್ತದಿಂದ ಸಂತೋಷ ಮತ್ತು ಶಾಂತಿ ಹುಟ್ಟುತ್ತೆ. ಈ ವಿಶ್ಲೇಷಣೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ನಮ್ಮ ಮನಸ್ಸಿನ ಆಳದಲ್ಲಿ ದಿನದ 24 ಗಂಟೆಯೂ ನಡೆಯೋ ಈ ಸಂವೇದನೆ ಮತ್ತು ಪ್ರತಿಕ್ರಿಯೆಯ ಆಟ ಇದೆಯಲ್ಲ, ಅದನ್ನ ಯಾವುದೇ ಜಡ್ಜ್ಮೆಂಟ್ ಇಲ್ಲದೆ ಸುಮ್ಮನೆ ಒಬ್ಬ ಸಾಕ್ಷಿಯ ಹಾಗೆ ಗಮನಿಸೋಕೆ ಶುರು ಮಾಡಿದ್ರೆ ಒಬ್ಬ ಮನುಷ್ಯ ತನ್ನ ಬಗ್ಗೆ, ಈ ಜಗತ್ತಿನ ಬಗ್ಗೆ ಏನೆಲ್ಲ ಕಂಡುಕೊಳ್ಬಹುದು?